ಮಗು ಎಲ್ಲೂ ಹೊಟ್ಟೋಗಿದ್ದೆ ಮಗು. ರಾತ್ರಿ ಎಲ್ಲ ಎಷ್ಟು ಗಾಬರಿ ಆಗೋಯ್ತು ಗೊತ್ತಾ? ಮನೆಯವರೆಲ್ಲ ಹುಡುಕಾಡಿದ್ರು, ನೀನು ಹುಡುಕದೇ ಇರೋ ಜಾಗನೇ ಇಲ್ಲ. ಐನೋರೇ, ಅದೇನಾಯ್ತು ಅಂದರೆ ನಾ ಬಂದಾಗಿಂದ ನಿಮ್ಮ ಮನೇಲೆಲ್ಲ ಜಗಳ ಆಡೋಕ್ಕೆ ಶುರು ಮಾಡಿದ್ರಲ್ಲ, ಅದಕ್ಕೆ ಯಾರಿಗೂ ತೊಂದರೆ ಆಗಬಾರ್ದು ಅಂತ ಅಲ್ಲಿಂದ ಹೊರಟು ಬಂದ್ಬಿಟ್ಟೆ. ನಮ್ಮೂರ ಕಡೆಗೆ ಹೋಗ್ತಿರುವಾಗ ದಾರಿನಲ್ಲಿ ಒಬ್ಬ ಹುಡುಗ ಸಿಕ್ದ, ಬಂಗಾರಿ ಅಂತ. ವಾಪಸ್ ಬರದೇ ಇರೋ ಜಾಗಕ್ಕೆ ಸುಂದ್ರಿ ಹೊರಟೋಗ್ಬಿಟ್ಲು. ಸುಂದ್ರಿ ಸತ್ತೋಗ್ಬಿಟ್ಲು. ರಾತ್ರಿ ಅವ್ರ ಮನೇಲೇ ಇದ್ದೆ. ಅವನು ಇಲ್ಲೇ ದೇವಸ್ಥಾನದಲ್ಲೇ ಚಪ್ಪಲಿ ಕಾಯ್ತಾನಂತೆ. ಅವ್ರ ಅಮ್ಮನೇ ಈ ಬಟ್ಟೆ ಕೊಟ್ಟಿದ್ದು. ನಿನ್ನೆ ಈ ದೇವಸ್ಥಾನದ ಕೆಲಸ ಸಿಕ್ತಲ್ಲ, ಅದಕ್ಕೆ ಇವತ್ತಿಂದಾನೇ ಶುರು ಮಾಡ್ಕೊಂಡ್ಬಿಟ್ಟೆ. ಸತ್ಯ, ಆ ತಾಯಿ ದೊಡ್ಡೋಳು. ಸರಿ, ಈಗ ನಿನ್ನ ಕೆಲಸ ಮುಗಿದಿದ್ರೆ ನಡಿ ಮನೆಗೆ ಹೋಗೋಣ. ಪ್ರಸಾದ ತಗೊಂಡು ಬಂದ್ಬಿಡ್ತೀನಿ, ನೀವಿಲ್ಲೇ ಇರಿ. ಯಾರಮ್ಮ ನೀನು? ನೀನು ಯಾವತ್ತೂ ಈ ದೇವಸ್ಥಾನದಲ್ಲಾಗಲಿ ಈ ಊರಲ್ಲಾಗಲಿ ನೋಡೇ ಇಲ್ಲ. ನನ್ನ ಹೆಸರು ಜಾಜಿ. ನಾನೇ ಈಗ ದೇವಸ್ಥಾನದಲ್ಲಿ ಕಸ ಗುಡಿಸಿ ಸಾರಿಸಿ ರಂಗೋಲೆ ಹಾಕಿದ್ದು. ಇನ್ನು ಮುಂದೆ ನಾನೇ ಈ ಕೆಲಸಗಳನ್ನೆಲ್ಲ ಮಾಡೋದು. ಹಿಂದೆ ಸುಂದ್ರಿ ಅಂತಿದ್ಲಲ್ಲ, ಅವಳ ಜಾಗಕ್ಕೆ ನಾನು ಬಂದಿದ್ದೀನಿ. ಆ ಸುಂದ್ರಿನ ನೀವು ಹೇಗೆ ಪ್ರೀತಿಯಿಂದ ನೋಡ್ಕೋತಿದ್ರೋ ಹಾಗೆ ನನ್ನನ್ನು ನೋಡ್ಕೋಬೇಕು, ಗೊತ್ತಾಯ್ತಾ? ಸುಂದ್ರಿನ ನಾವು ಅವಳನ್ನ ಪ್ರೀತಿಯಿಂದ ನೋಡ್ಕೊಳ್ಳೋದ? ಚೆನ್ನಾಗಿ ಹೇಳಿದೆ. ಅಮ್ಮನವ್ರ ಬಗ್ಗೆ ಒಂಚೂರು ಭಯ ಭಕ್ತಿ ಇರಲಿಲ್ಲ ಅವಳಿಗೆ. ಪ್ರೀತಿ ಮನೆ ಹಾಳಾಗೋಗ್ಲಿ, ಅವಳ ಜೊತೆ ಮಾತಾಡೋಕ್ಕೆ ಎಲ್ಲರೂ ಹೆದರ್ಕೊಳ್ಳೋರು. ಮಹಾನ್ ಜಗಳ ಗಂಟೆ ಆಗಿದ್ಲು. ನೀನು ಹಾಗಲ್ಲ ತಾನೆ? ಅಯ್ಯಯ್ಯೋ ಇಲ್ಲಪ್ಪ, ನನಗೆ ಅಮ್ಮನವರು ಅಂದರೆ ಪಂಚಪ್ರಾಣ. ಅವ್ರ ಸೇವೆನೇ ನನ್ನ ಭಾಗ್ಯ. ಪ್ರಸಾದ ಕೊಡಿ. ಆಯಿತು, ಅಮ್ಮನವ್ರ ಬಗ್ಗೆ ಭಕ್ತಿ ಇಲ್ಲದೇ ಇದ್ರೂ ಪರವಾಗಿಲ್ಲ, ಆದರೆ ನಮ್ಗಳ ಜೊತೆ ಮಾತ್ರ ಜಗಳ ಆಡಬೇಡ ಅಷ್ಟೇ. ಎಲ್ಲ ಕಡೆ ಹುಡುಕಿದೆ, ಊರಿನಲ್ಲಿ ಯಾರಿಗೂ ಆ ಹುಡುಗಿನೇ ಗೊತ್ತಿಲ್ಲ ಅಂತಾರೆ. ನಾನು ಸುತ್ತಮುತ್ತಲು ಎಲ್ಲ ನೋಡಿದೆ, ಎಲ್ಲೂ ಇಲ್ಲ. ನಿಮ್ಮಪ್ಪ ಹುಡ್ಕೊಂಡು ಹೋದವ್ರು ಇನ್ನೂ ಬಂದಿಲ್ಲ. ರಾಜಲಕ್ಷ್ಮಿ, ಬಂದ್ಯಮ್ಮ, ಬಂದ್ಯ ತಾಯಿ, ಬಾ ಬಾ. ಏನೋ ಒಂದು ಮಾತು ಬರುತ್ತೆ ಹೋಗುತ್ತೆ, ಅಷ್ಟಕ್ಕೆ ನೀನು ಮನೆ ಬಿಟ್ಟು ಹೊರಟು ಬಿಡೋದಾ? ಮನೇಲಿ ಎಲ್ಲರೂ ಎಷ್ಟು ಹುಡುಕಿದ್ರು ಗೊತ್ತಾ? ನೀನೇನೋ ಹೊರಟು ಬಿಟ್ಟೆ, ನಮ್ಮ ಯಜಮಾನರು ನೀನು ಹೋದೆ ಅಂತ ಅವರು ಹೊರಟೇ ಬಿಟ್ರು. ಕೈ ಮುಗಿತೀನಿ ತಾಯಿ, ನೀನು ನಮ್ಮನೆ ಒಳಗೆ ಇರು. ಇನ್ಯಾವತ್ತೇ ನಿನಗೊಂದು ಮಾತು ಹೇಳೋದಿಲ್ಲ. ನಿನ್ನ ಮನೆ ಬಿಟ್ಟು ಹೋಗೋದು ಮಾತ್ರ ಮಾಡಬೇಡ. ನೀನು ಹೋದರೆ ಇವರು ಹೋಗ್ಬಿಡ್ತಾರೆ ತಾಯಿ. ಹೌದಮ್ಮ, ನೀನು ಹೋದಾಗಿಂದ ನಮ್ಮ ಕೈ ಕಾಲೇ ಆಡ್ತಾ ಇರಲಿಲ್ಲ. ಗೊತ್ತಿಲ್ಲದೆ ಇರೋ ಊರು, ಎಲ್ಲಿಗೆ ಅಂತ ಹೋಗ್ತೀಯಾ? ಇನ್ನು ಮುಂದೆ ಹೀಗೆಲ್ಲ ಮಾಡಬೇಡ. ನನಗೆ ಅಮ್ಮ ಅಣ್ಣ ತಮ್ಮ ಯಾರೂ ಇಲ್ಲ. ಹುಟ್ಟಿದಾಗಿಂದ ನಾನು ನೋಡಿರೋದು ನಮ್ಮಪ್ಪನೊಬ್ಬನ್ನೇ. ಅವನು ಕುಡುಕ. ಅವನಾಡೋ ಮಾತು ಅರ್ಧ ಸತ್ಯ ಅರ್ಧ ಮಸುಕು. ನನ್ನಂತವಳಿಗೆ ಇಷ್ಟೊಂದು ಪ್ರೀತಿ ಮಾಡೋ ಜನನ ಆ ತಾಯಿ ಕೊಟ್ಲಲ್ಲ ಅಂತ ಖುಷಿಯಾಗಿತ್ತು. ಬಿಸಿಲು ಮಾರಿ ನೋಡ್ಕೊಳ್ತಿದ್ದು ನನ್ನನ್ನು ಈ ಊರಿನ ಅಮ್ಮನವ್ರ ಗುಡಿಗೆ ತಂದು ನಿಲ್ಸಿದ್ರಲ್ಲ ಈ ಐನೋರು, ದೇವಲೋಕಕ್ಕೆ ಬಂದೆ ಅನ್ನಿಸ್ತು.